ಪ್ರವಾಸವನ್ನು ಕೈಗೊಂಡಿದ್ದಾರೆ ಬಿಜೆಪಿ ಅವರು, ನೀವು ಏನು ಹೇಳ್ತೀರಾ ಸರ್ ಪ್ರವಾಸದ ಬಗ್ಗೆ? ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಈ ವಕ್ಫ್ ವಿವಾದ ಒಂದೇ ಅಲ್ಲ, ಮೂಢ ಹಗರಣ, ಭ್ರಷ್ಟಾಚಾರ, ವಾಲ್ಮೀಕಿ ನಿಗಮ ಅಧಿಕಾರ ವರ್ಗಾವಣೆಯಲ್ಲಿ ಹಗಲುದಾರಿ ನಡೀತಾ ಇದೆ. ಪ್ರತಿಪಕ್ಷವಾಗಿ ಅಧಿವೇಶನದ ಒಳಗೆ ಹೊರಗೆ ಈ ರಾಜ್ಯ ಸರ್ಕಾರ ವೈಫಲ್ಯಗಳನ್ನ ಜನರ ಮನೆ ಬಾಗಿಲು ಮುಗಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀವಿ. ಬಿಜೆಪಿಯಲ್ಲಿ 3 ತಂಡ ರಚನೆ ಆಗಿದ್ರೆ ಅತ್ತ ರೆಬೆಲ್ ಟೀಮ್ ಅವರು ಪ್ರತ್ಯೇಕವಾಗಿ ನಾವು ಪ್ರವಾಸ ಮಾಡ್ತೀವಿ ಅಂತ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಅಂತಿಮವಾಗಿ ಸುವರ್ಣಸೌಧ ಬೆಳಗಾವಿಯಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷ ಘೋಷಣೆ ಮಾಡ್ತಿದ್ದೇನೆ. ಪ್ರತಿಯೊಂದು ವಿಚಾರದಲ್ಲೂ ಮೂಢ ಆಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ಇನ್ನು ನಿನ್ನೆ ಮೊನ್ನೆ ನಡೆದಂತಹ ವಕ್ಫ್ ವಿಚಾರ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇದೇ ರೀತಿ ನೋಟಿಸ್ ಕೊಡೋದು, ವಾಪಸ್ ಪಡ್ಕೊಳ್ಳೋದು, ಇದೇ ರೀತಿ ಮಾಡ್ತಾರೆ. ನಮ್ಮ ಸರ್ಕಾರ ಟೇಕಪ್ ಆಗಿಲ್ಲ. ಸರ್ಕಾರದ ವೈಫಲ್ಯಗಳನ್ನ ಮರೆಮಾಚಿ ಜನರಿಗೆ ಅನೇಕ ವಿವಾದಗಳನ್ನು ಅವರೇ ಮೈ ಮೇಲೆ ಹೇಳ್ಕೊಳ್ತಾರೆ. ಈ ವಕ್ಫ್ ಆಸ್ತಿ ಇರ್ಬೋದು, ನೋಟಿಸ್ ಹಿಂಪಡಿತೀವಿ ಅಂದ್ರು, ಆದರೆ ಕಾಲಂ ನಂಬರ್ 11ರಲ್ಲಿ ತಿದ್ದುಪಡಿ ಆಗಿಲ್ಲ, ಗೆಜೆಟ್ ನೋಟಿಫಿಕೇಶನ್ ವಾಪಸ್ ಕೊಡೋದಿಲ್ಲ. ರಾಜ್ಯ ಬಿಜೆಪಿ ವಕ್ಫ್ ವಿಚಾರವಾಗಿ ಈಗಾಗಲೇ ಪ್ರವಾಸವನ್ನ ಕೈಗೊಂಡಿದೆ. ಅದೇ ರೀತಿಯಾಗಿ ಆ ಒಂದು ಪ್ರವಾಸದಲ್ಲಿ ಸಾಕಷ್ಟು ಗೊಂದಲ ಕೂಡ ಸೃಷ್ಟಿಯಾಗಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವ ರೇಣುಕಾಚಾರ್ಯ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಈಗ ಪ್ರವಾಸವನ್ನ ಕೈಗೊಂಡಿದ್ದಾರೆ ಬಿಜೆಪಿ ಅವರು, ನೀವು ಏನು ಹೇಳ್ತೀರಾ ಸರ್ ಪ್ರವಾಸದ ಬಗ್ಗೆ? ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಈ ವಕ್ಫ್ ವಿವಾದ ಒಂದೇ ಅಲ್ಲ, ಮೂಢ ಹಗರಣ, ಭ್ರಷ್ಟಾಚಾರ, ವಾಲ್ಮೀಕಿ ನಿಗಮ ಅಧಿಕಾರ ವರ್ಗಾವಣೆಯಲ್ಲಿ ಹಗಲುದಾರಿ ನಡೀತಾ ಇದೆ. ಇದ್ರ ವಿರುದ್ಧವಾಗಿ ಯಶಸ್ವಿಯಾಗಿ ಅಧಿವೇಶನದ ಒಳಗೆ ಹೊರಗೆ ಹೋರಾಟವನ್ನು ಪ್ರಾರಂಭ ಆಗಿ ಮಾನ್ಯ ಮುಖ್ಯಮಂತ್ರಿ ಹೋರಾಟದ ಪ್ರತಿಫಲ 14 ನಿವೇಶನವನ್ನು ವಾಪಸ್ ಕೊಟ್ಟರು. ಈಗಾಗಲೇ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ ಅವರ ಕುಟುಂಬ ವರ್ಗ. ಮತ್ತು ವಾಲ್ಮೀಕಿ ನಿಗಮದ ಹಗರಣ ನಾಗೇಂದ್ರ ರಾಜೀನಾಮೆ ಕೊಟ್ಟರು. SIT ನಾಮಕಾವಸ್ಥೆ ಮಾಡಿದ್ರೆ ED ಅವ್ರಿಗೆ ಏನಂತ ತನಿಖೆ ಎಲ್ಲವೂ ಮಾಡ್ತಿದ್ದಾರೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ರಾಜ್ಯದ ಜನರಿಗೆ ಹೋಗಿದೆ, ಮಾರ್ಷಿಯವರ ಹೆಸರಿನಲ್ಲಿ ಅವ್ಯವಹಾರ ಮಾಡ್ತಾರಂದರೆ ಎಲೆಕ್ಷನ್ಗೆ ಗೊತ್ತು, ಎಂಡದ ಅಂಗಡಿಗಳಿಗೆ ಗೊತ್ತು, ಬಂಗಾರದ ಅಂಗಡಿಗೆ ಗೊತ್ತು, ಕಾರ್ ಖರೀದಿ ಮಾಡಿದರು. ಆದರೆ ನಾಗೇಂದ್ರ ರಾಜೀನಾಮೆ ತಲೆದಂಡ ಆಯಿತು. ಮತ್ತು ವಕ್ಫ್ ಆಸ್ತಿ ಮುಖ್ಯಮಂತ್ರಿಗಳು ಕಂಡಿರ್ತಕ್ಕಂಥ ತಂತ್ರವನ್ನು ನೋಟಿಸ್ ಹಿಂಪಡಿತೀವಿ ಅಂತ ಹೇಳಿದರು. ಆದರೆ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದೀವಿ. ಈ ಸರ್ಕಾರಿ ಭೂಮಿ, ರೈತರ ಭೂಮಿ, ಬೆಲೆಬಾಳೋ ಭೂಮಿ, ದೇವಸ್ಥಾನ ಮಠಮಾನ್ಯಗಳ ಭೂಮಿಯನ್ನು ಏನು ವಾಪಸ್ ಕೊಡಬೇಕು, ಕಾಲಂ ನಂಬರ್ 11ರಲ್ಲಿ ಸುಮ್ಮನೆ ನಾಮಕಾವಸ್ಥೆ ಇವರು ಉಪಚುನಾವಣೆಗೋಸ್ಕರ ನೋಟಿಸ್ ಹಿಂಪಡಿತೀವಿ ಅಂತ ಹೇಳಿದ್ರೆ, ಆದರೆ ಕಾಲಂ ನಂಬರ್ 11ರಲ್ಲಿ ತಿದ್ದುಪಡಿ ಆಗಬೇಕು, ಗೆಜೆಟ್ನ ಏನು ನೋಟಿಫಿಕೇಶನ್ ಅದನ್ನು ವಾಪಸ್ ಪಡಿಬೇಕು. ಭಾರತೀಯ ಜನತಾ ಪಾರ್ಟಿ ಮೊದಲನೇ ಹಂತದಲ್ಲಿ ಗೋವಿಂದ ಕಾರಜೋಳರ ನೇತೃತ್ವದಲ್ಲಿ ತಂಡ ಹೋಗಿ ಬಿಜಾಪುರದಲ್ಲಿ ಅಹವಾಲುಗಳನ್ನು ಸ್ವೀಕಾರ ಮಾಡಿದರು. ಎರಡನೇ ಹಂತದಲ್ಲಿ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟಗಳಲ್ಲಿ ಬೃಹತ್ ಪ್ರತಿಭಟನೆ ಆಯಿತು. ಮೂರನೇ ಹಂತದಲ್ಲಿ 21, 22 ಇವತ್ತು ನಾಳೆ ಬೃಹತ್ ಹೋರಾಟಗಳು ನಡೀತವೆ. ಇನ್ನು ನಾಲ್ಕನೇದಾಗಿ 3 ತಂಡಗಳು ರಚನೆ ಆಗಿದೆ. ಒಂದು ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ತಂಡ, ವಿಪಕ್ಷ ನಾಯಕರುಗಳು ಕೆಳಮನೆ ಮೇಲ್ಮನೆ, 3 ತಂಡಗಳಲ್ಲಿ ಕೇಂದ್ರದ ಸಚಿವರುಗಳು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಮಾಜಿ ಲೋಕಸಭಾ, ವಿಧಾನಸಭಾ, ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ಪಕ್ಷದ ಮುಖಂಡರುಗಳು ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ಭ್ರಷ್ಟಾಚಾರ ಬಯಲುಗೆಳ್ತೀವಿ. ಅಂತಿಮವಾಗಿ ಬೆಳಗಾಂನಲ್ಲಿ ಅಧಿವೇಶನ ನಡೆಯುವ ಮುನ್ನ ಲಕ್ಷಾಂತರ ಅಧಿವೇಶನ ದಿವಸ ರಾಜ್ಯದ ಅಧ್ಯಕ್ಷರು ಘೋಷಣೆ ಮಾಡ್ತಾರೆ, ನನಗೆ ಅದು ಅಧಿಕಾರ ಇಲ್ಲ. ಆ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸೇರಿ ಅಲ್ಲಿ ಬೃಹತ್ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಮಾಡಿದ್ವಿ. ಈ ಸರ್ಕಾರ ಈ ತನ್ನ ವೈಫಲ್ಯಗಳನ್ನು ಮರೆಮಾಚಲು ಏನು 100 ಕೋಟಿ 50 ಕೋಟಿ ಅಂತೇಳಿ ತನ್ನನ್ನು ತಾನೇ ಸೃಷ್ಟಿ ಮಾಡಿಕೊಂಡು ಅವರ ಶಾಸಕರನ್ನೇ ಎಮ್ಮೆ ಕೋಣ ರೀತಿ ಖರೀದಿ ಮಾಡೋಕ್ಕೆ ಅವರೇ ಪಾರ್ಸೆಲ್ ಅಂತ ಬೋರ್ಡ್ ಹಾಕ್ಯಂದರೆ ಭಾರತೀಯ ಜನತಾ ಪಾರ್ಟಿ ನಾವು ಸರ್ಕಾರ ಅಸ್ಥಿರ ಮಾಡಲ್ಲ. ನಾವು ಅಧಿಕೃತ ಪ್ರತಿಪಕ್ಷವಾಗಿ ನೋಡಿ, ಒಂದು ನಾಣ್ಯದ 2 ಮುಖಗಳು. ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಬೇಕು. ಪ್ರತಿಪಕ್ಷವಾಗಿ ಅಧಿವೇಶನದ ಒಳಗೆ ಹೊರಗೆ ಈ ರಾಜ್ಯ ಸರ್ಕಾರ ವೈಫಲ್ಯಗಳನ್ನ ಜನರ ಮನೆ ಬಾಗಿಲು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀವಿ. ಬಿಜೆಪಿಯಲ್ಲಿ 3 ತಂಡ ರಚನೆ ಆಗಿದ್ರೆ ಅತ್ತ ರೆಬೆಲ್ ಟೀಮ್ ಅವರು ಪ್ರತ್ಯೇಕವಾಗಿ ನಾವು ಪ್ರವಾಸ ಮಾಡ್ತೀವಿ ಅಂತ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ನೋಡಮ್ಮ, ನಾವು ಒಂದು ಪೊಲಿಟಿಕಲ್ ಪಾರ್ಟಿ. ಮೊದಲು ಭಾರತೀಯ ಜನತಾ ಪಾರ್ಟಿ ನಮ್ಮ ಸಂಖ್ಯೆ ಕಡಿಮೆ ಇತ್ತು. ಇವತ್ತು ವಿಶ್ವದಲ್ಲೇ ಸಂಘಟನೆ ಸದಸ್ಯತ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ಭಾರತೀಯ ಜನತಾ ಪಾರ್ಟಿ ಸಂಖ್ಯೆ ಹೆಮ್ಮರವಾಗಿ ಬೆಳೆದಿದೆ. ಈ ದೇಶಕ್ಕೆ ಸ್ವತಂತ್ರ ನಾವೇ ಅಂತವ್ರು ಕಾಂಗ್ರೆಸ್ ಹೇಳಿದ್ರು. ಅಂದು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿದೆ ಅಂತ ಹೇಳಿದ್ರು. ಅಧಿಕಾರಕ್ಕೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಇವರು ಏನಾಯ್ತು, ಇವ್ರ ಕತೆ ಬಯಲಿ ಬಂದರೆ
ಇವತ್ತು ದೇಶದಲ್ಲಿ ಅಧಿಕೃತ ವಿರೋಧ ಪಕ್ಷ ನಾಯಕ ಸ್ಥಾನ ಇರಲಿಲ್ಲ 2 ಬಾರಿ. ಈಗೇನೋ ಅದನ್ನು ಅಧಿಕೃತ ವಿರೋಧ ಪಕ್ಷ ಅಂತ ಇವರು ಕೆಲವು ಸೀಟ್ಗಳು ಬಂದಿದೆ. ಎಲ್ಲ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇವತ್ತು ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಇಲ್ಲ. ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಭಾರತೀಯ ಜನತಾ ಪಾರ್ಟಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆ, ಅದನ್ನು ಸರಿಪಡಿಸಿಕೊಂಡು ಅಭಿಪ್ರಾಯಗಳ ವ್ಯತ್ಯಾಸ ಅಷ್ಟೇ. ಇದು ಭಿನ್ನಮತ ಅಲ್ಲಮ್ಮ. ಒಟ್ಟಾಗಿ ಒಂದಾಗಿ ಹೋಗ್ತೀವಿ, ಎಲ್ಲರೂ ಒಟ್ಟಾಗಿ ಹೋಗೋಣ ಅಂತ ನಾವು ವಿನಂತಿ ಮಾಡ್ತೀವಿ. ಅಂತಿಮವಾಗಿ ಸುವರ್ಣಸೌಧ ಬೆಳಗಾವಿಯಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರನ್ನು ಘೋಷಣೆ ಮಾಡ್ತೀರಿ ದಿನಾಂಕ. BPL ಕಾರ್ಡ್ ರದ್ದು ಮಾಡ್ತೀವಿ ಅಂತ ಅಂದಿದ್ರು, ರದ್ದು ಮಾಡಿದ್ರು. ಈಗ ರದ್ದಾಗಿರೋದನ್ನ ಮತ್ತೆ ವಾಪಸ್ ಪಡ್ಕೊಳ್ತೀವಿ ಅನ್ನೋಂಥ ಮಾತು ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು. ಪ್ರತಿಯೊಂದು ವಿಚಾರದಲ್ಲೂ ಮೂಡ ಆಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ಇನ್ನು ನಿನ್ನೆ ಮೊನ್ನೆ ನಡೆದಂತಹ ವಕ್ಫ್ ವಿಚಾರ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇದೇ ರೀತಿ ನೋಟಿಸ್ ಕೊಡೋದು, ವಾಪಸ್ ಪಡ್ಕೊಳ್ಳೋದು, ಇದೇ ರೀತಿ ಮಾಡ್ತಾ ಇದ್ದಾರೆ. ನೋಡಮ್ಮ, ಸರ್ಕಾರ ಟೇಕಪ್ ಆಗಿಲ್ಲ. ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲು ಜನರಿಗೆ ಅನೇಕ ವಿವಾದಗಳನ್ನು ಅವರೇ ಮೈ ಮೇಲೆ ಹೇಳ್ಕೊಳ್ತಾರೆ. ಈ ವಕ್ಫ್ ಆಸ್ತಿ ಇರ್ಬೋದು, ನೋಟಿಸ್ ಹಿಂಪಡಿತೀವಿ ಅಂದರು, ಆದರೆ ಕಾಲಮ್ ನಂಬರ್ 11ರಲ್ಲಿ ತಿದ್ದುಪಡಿ ಆಗಿಲ್ಲ, ಗೆಜೆಟ್ ನೋಟಿಫಿಕೇಷನ್ ವಾಪಸ್ ಕೊಡೋದಿಲ್ಲ, ಮತ್ತು ಮೂಡ ಸೈಡ್ ನಿವೇಶನ ವಾಪಸ್ ಕೊಟ್ಟರು. ಭಾರತೀಯ ಜನತಾ ಪಾರ್ಟಿ ಹೋರಾಟ ಪಾದಯಾತ್ರೆಗೆ ಮಣಿದು. ಆದರೆ ಒಂದು ಸಾರಿ ಏನಾದರೂ ಕ್ರಿಮಿನಲ್ ಕೇಸ್ ಆದರೆ ಅದನ್ನು ತನಿಖೆ ಎದುರಿಸಲೇಬೇಕು. ಈಗಾಗಲೇ ED ಇರ್ಬೋದು, ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಮತ್ತು ಏನು ಈ SIT ಮಾಡಿದರು, ವಾಲ್ಮೀಕಿ ನಿಗಮ ಹಗರಣ 187 ಕೋಟಿ ಅಂತ ನಾವು ಹೇಳಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಆನ್ ರೆಕಾರ್ಡ್ ಅಧಿವೇಶನದಲ್ಲಿ 87 ಕೋಟಿ ಅಂದರು. ಇದು ಭ್ರಷ್ಟಾಚಾರ ಅಲ್ವಾ? ಮತ್ತು ಅವ್ರನ್ನ ವಾಪಸ್ ಪಡೆದು ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರಿ. ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ನಾನಿಲ್ಲದ ಪಕ್ಷ ಅಧಿಕಾರದಲ್ಲಿ ಇರಬಾರ್ದು, ನಂದು ಒಂದು ಕಣ್ಣು ಅವ್ರಿ 2 ಕಣ್ಣು ಹೋಗ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಈ ಸರ್ಕಾರವನ್ನು ಅವ್ರನ್ನ ಇಳಿಸಿದರೆ, ಅದಕ್ಕೋಸ್ಕರ ಸ್ಪಷ್ಟ ಸಂದೇಶವನ್ನು ಎಚ್ಚರಿಕೆ ಕೊಡಿದ್ರೆ ಈ ಸರ್ಕಾರ ಇರಲ್ಲ ಅಂತೇಳಿ ಅವ್ರಿಗೆ ಅವರೇ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ, FR ಸೇಲ್ ಅಂತ MLAಗಳನ್ನ. ಹಾಗಾಗಿ ಸರ್ಕಾರ ಜನಾದೇಶ ಇವತ್ತು ಏನು ಬಂತು, ಯಾವುದೋ ಕಾರಣಕ್ಕೆ ಭರವಸೆಗಳು ಬೇರೆ ಬೇರೆ ಕಾರಣಕ್ಕದು ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಈ ಸರ್ಕಾರ ಸ್ವಯಂ ಪ್ರಕೃತ ಅಪರದಿಂದ ಪತನ ಆಗುತ್ತೆ. ಸಿದ್ದರಾಮಯ್ಯನವರು 50 ಕೋಟಿ ಅಂತ ಹೇಳ್ತಾ ಇದ್ರು, BJP ಮೇಲೆ ಆರೋಪ ಮಾಡ್ತಿದ್ರು. ಆದರೆ ರವಿಗಾಣಿಗ ಅವರು 100 ಕೋಟಿ ಅಂತ ಹೇಳ್ತಾ ಇದ್ದಾರೆ. ನೋಡಮ್ಮ, ಮೊದಲನೇದು ರವಿಗೌಣಿಗ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಿಂದೆ ಈ ಕೆಂಪಣ್ಣ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಮತ್ತು ಅಂಬಿಕಾಪತಿ ಡ್ರಾಫ್ಟ್ ರೆಡಿಯಾಗಿದ್ದಲ್ಲಿ ನಮ್ಮ DK ಶಿವಕುಮಾರ್ ಅವರು ಭಾಳ ಕಲಾವಿದರು, ಅದ್ಭುತ. ಎಲ್ಲರೂ ಬಣ್ಣ ಹಚ್ಚಿ ನಾಟಕ ಮಾಡಿದ್ರೆ ಡ್ರಾಮಾ ಅವ್ರು ಬಣ್ಣ ಹಚ್ಚಂಗೆ ನಟನೆ ಮಾಡಿಬಿಡ್ತಾರೆ. ಅವ್ರ ಮನೆಯಲ್ಲಿ ಡ್ರಾಫ್ಟ್ ರೆಡಿ ಆಯಿತು, ಪ್ರಧಾನಮಂತ್ರಿ ಪತ್ರ ಬರೆದ್ರು, ಲೋಕಾಯುಕ್ತಕ್ಕೆ ಕೊಟ್ಟರು. ಲೋಕಾಯುಕ್ತ ಅಂಬಿಕಾಪತಿ ಕಾಂಟ್ರಾಕ್ಟೇ ಮಾಡಿಲ್ಲ, ಅವ್ರ ಮನೇಲಿ 40 ಕೋಟಿ ಮೊನ್ನೆ ಸಿಕ್ತು, ಪಕ್ಕದ ರಾಜ್ಯ ಚುನಾವಣೆಗೆ ಹೋಯ್ತು. ಇದು ಲೋಕಾಯುಕ್ತ ತನಿಖೆಯಲ್ಲಿ ಬಂತು, ಕ್ಲೀನ್ ಚೀಟ್ ಕೊಡ್ತು. ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ರವಿಗಾಣಿಗ ಪ್ರಾರಂಭದಲ್ಲಿ 50 ಕೋಟಿ ಅಂದರು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು ಸುಮ್ಮನೆ ಏನು ಡೈವರ್ಟ್ ಮಾಡೋಕ್ಕೋಸ್ಕರ, ಈ ವಕ್ಫ್ ಆಸ್ತಿ ಡೈವರ್ಟ್ ಮಾಡೋಕ್ಕೋಸ್ಕರ ಇಂಥ ಕೀಳು ಮಟ್ಟದ ಹೇಳಿಕೆಗಳನ್ನು ಕೊಡಿಸೋರ ಜೊತೆಗೆ ಅವರು ಕೊಟ್ಟರು. ನಾವು ಕೇಳೋಕ್ಕೆ ಇಚ್ಛೆ ಪಡ್ತೀವಿ, 50 ಕೋಟಿಯಿಂದ 100 ಕೋಟಿ ಹೆಂಗೆ ಜಂಪ್ ಆಯಿತು ಅಂದರೆ, 100 ಕೋಟಿ ಅಂದರೆ 50 ಜನ ಶಾಸಕರು ಖರೀದಿ ಮಾಡಿದ್ರೆ 5,000 ಕೋಟಿ ಬೇಕಾಗುತ್ತೆ. 5,000 ಕೋಟಿ ಬೇಕು. 100 ಕೋಟಿ ಅಂದರೆ ಒಂದು ಸೂಟ್ ಕೇಸ್ನ ಇಟ್ಕೊಂಬಂದು ಹೋಗಿ ಬರ್ತಾನಮ್ಮ. ಟ್ರಕ್ ಬೇಕಲ್ಲ. IT ಅವರು ಬರ್ತಾರೆ, ED ಅವರು ಬರ್ತಾರೆ, ಹುಡುಗಾಟಿಕೆನಮ್ಮ. ಇದೆಲ್ಲ ಸೃಷ್ಟಿ. ಅವರ ವೈಫಲ್ಯಗಳನ್ನು ಮರೆಮಾಚಲಿ ಅಂತ ಹೇಳಿಕೆ ಇರಬಹುದು, ಅಥವಾ ನನ್ನನ್ನು ಮುಟ್ಟಿದರೆ ನೀವೇ ಹೋಗ್ರಿ. ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲರನ್ನು ಕಳಿಸಿದರು. ಈಗ ನಂದು ಒಂದು ಕಣ್ಣವರು 2 ಕಣ್ಣು ಹೋಗಲಿ ಅಂತೇಳಿ ಅವ್ರ ಶಾಸಕರು ಅವರೇ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಫಾರ್ ಸೇಲ್. ನಾವು ನೋಡ್ತೀವಿ ರಸ್ತೆಗಳ ಬದಿ ಉದ್ದಕ್ಕೆ ಫಾರ್ ಸೇಲ್ ಹಂಗೆ ಅವ್ರು ಫಾರ್ ಸೇಲಕ್ಕಿಂತ ಬೋರ್ಡ್ ಹಾಕಿರ್ಬೋದಮ್ಮ. ಬೇಡಿಕೆ ಅವರಿಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಕೊಂತಾರೆ. ಧನ್ಯವಾದಗಳು. ಇದಾಗಿತ್ತು ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.